Welcome back, dear students. Pattern matching ಮಾಡ್ತಾ ಇದ್ವಿ ಅಲ್ಲ. So pattern matching ಅಲ್ಲಿ regular expressions with modifiers ನೋಡಾಯ್ತು. So next is regular expressions with patterns. So ಆ patterns ಅಲ್ಲಿ so ನಾವು we can search for a given character of text, or we can search for a digit, or we can search for some alternate text, right? So ಈಗ previous class ಅಲ್ಲೇನೆ ನಾವು ಸ್ಟ್ರಿಂಗ್ ಆಫ್ ಕ್ಯಾರೆಕ್ಟರ್ಸ್ ಅಥವಾ ಸಿಂಗಲ್ ಕ್ಯಾರೆಕ್ಟರ್ ನ ಹೇಗೆ ಮ್ಯಾಚ್ ಮಾಡೋದು ಅಂತ ನೋಡಿದ್ವಿ. ಸೊ ಇದಕ್ಕೆ ಸೊ ನಾವು ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ವಿ ಹ್ಯಾವ್ ಟು ಗಿವ್ ಕ್ಯಾರೆಕ್ಟರ್ ಲೈಕ್ ದಿಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಓ ಅನ್ನೋ ವರ್ಡ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು, ಸಾರಿ, ಓ ಅನ್ನೋ ಕ್ಯಾರೆಕ್ಟರ್ ಇದೆಯೋ ಇಲ್ವೋ ಅಂತ ಹೇಳಿ ಇಲ್ಲಿ ಸರ್ಚ್ ಮಾಡಬೇಕು. ಸೊ ಅದಕ್ಕೇನೆ ಸೊ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಓ ಅಂತ ಕೊಟ್ಬಿಟ್ಟು ಸೊ ಸ್ಲಾಶ್ ಜಿ. ಸೊ ಜಿ ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಮ್ಯಾಚ್. ಸೊ ಇದೇನ್ ಮಾಡುತ್ತೆ ಅಂತಂದ್ರೆ, ಸೊ ಗ್ಲೋಬಲ್ ಮ್ಯಾಚ್ ಬರೀ ಒಂದೇ ಒಂದು ಕ್ಯಾರೆಕ್ಟರ್ ಫಸ್ಟ್ ಅಕರೆನ್ಸ್ ಅಲ್ದೇನೆ ಸೊ ಎಲ್ಲೆಲ್ಲಿ ಓ ಅನ್ನೋದು ಇದೆಯೋ ಸೊ ಆ ಎಲ್ಲ ಕಡೆಗೂ ಸೊ ಅದನ್ನ ಇಟ್ ವಿಲ್ ಶೋ ಆರ್ ಇಟ್ ವಿಲ್ ಹೈಲೈಟ್. ಓಕೆ, ಸೊ ರನ್ ಮಾಡ್ತೀನಿ ನೋಡಿ. ಸೊ ಸಿ ಹಿಯರ್, ಸೊ ಓ ಅನ್ನೋದು 6 ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಸೊ ಅದು 6 ಟೈಮ್ಸ್ ಓ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಸಪೋಸ್ ನಾನು ಈ ಜಿ ಅನ್ನೋ ಆಪ್ಷನ್ ನ ತೆಗೆದ್ರೆ ಸೊ ಸಿ ವಾಟ್ ಹ್ಯಾಪನ್ಸ್. ಜಿ ಅನ್ನೋ ಆಪ್ಷನ್ ನ ತೆಗಿತೀನಿ. ಸೊ ನೋಡಿ, ಸೊ ಓನ್ಲಿ ಒನ್ಸ್ ಇಟ್ ವಿಲ್ ಶೋ ಯು ದಿ ಆಲ್ಫಾಬೆಟ್ ಓ ಬಿಕಾಸ್ ಐ ಹ್ಯಾವ್ ರಿಮೂವ್ ದಟ್ ಜಿ ಆಪ್ಷನ್. ಸೊ ಜಿ ಅನ್ನೋ ಆಪ್ಷನ್ ನ ಕೊಟ್ರೆ ಸೊ ಎಲ್ಲೆಲ್ಲಿ ರಿಪೀಟ್ ಆಗುತ್ತೆ ಓ ಅನ್ನೋದು ಸೊ ಅಷ್ಟು ಟೈಮ್ಸ್ ಓ ಅನ್ನೋದನ್ನ ತೋರಿಸುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಿಸ್ ಸರ್ಚಿಂಗ್ ಗಿವನ್ ಕ್ಯಾರೆಕ್ಟರ್. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಸೊ ಟು ಸರ್ಚ್ ಫಾರ್ ಅ ಗಿವನ್ ಡಿಜಿಟ್. ಓಕೆ, ಸೊ ಡಿಜಿಟ್ ಅಂತಂದ್ರೆ ಸೊ ಇಟ್ ಕುಡ್ ಬಿ ಎನಿ ನಂಬರ್ ಬಿಟ್ವೀನ್ 0 to 9. So for that you have to give like this. So for example 1 2 3 4 5 6 7 8 9 ತರ ಕೊಟ್ಟಿರ್ತೀನಿ. ಸೊ ಇಲ್ಲಿ 2 to 6 ಅಂತ ಕೊಟ್ರೆ ಓಕೆ, ಸೊ ಈ 2 ಇಂದ 6 ವರೆಗೂ ಇದನ್ನ ರಿಟರ್ನ್ ಮಾಡುತ್ತೆ. ಓಕೆ, so see here, so it is returning so these many digits, right? So next is to search for an alternate text. Okay, so here white. Okay, ಸೊ ಈ ರೀತಿ ಟೆಕ್ಸ್ಟ್ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ ಸ್ಟ್ರಿಂಗ್ ಡಾಟ್ ಮ್ಯಾಚ್. ಸೊ ಹಿಯರ್ ಇದಕ್ಕೆ ರೌಂಡ್ ಬ್ರಾಕೆಟ್ ಹಾಕಬೇಕು. ಈ ರೌಂಡ್ ಬ್ರಾಕೆಟ್ ಅಲ್ಲಿ ಸೊ ಐ ಆಮ್ ಸರ್ಚಿಂಗ್ ಐದರ್ ಫಾರ್ ರೆಡ್ ಆರ್ ಗ್ರೀನ್. ಓಕೆ, ಸೊ ಇಲ್ಲಿ ನೋಡಿ, ಸೊ ಎಲ್ಲಿ ಗ್ರೀನ್ ಮತ್ತೆ ರೆಡ್ ರಿಪೀಟ್ ಆಗಿರುತ್ತೆ ಸೊ ಅದನ್ನೆಲ್ಲ ರಿಟರ್ನ್ ಮಾಡುತ್ತೆ. ಬಟ್ ಇಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ರೆಡ್ ಅನ್ನೋದಿದೆ, ಬಟ್ ಇದು ಕ್ಯಾಪಿಟಲ್ ಲೆಟರ್ ಆಗಿರೋದ್ರಿಂದ ಸೊ ಇಲ್ಲಿ ನಾವು ಸ್ಮಾಲ್ ಲೆಟರ್ ಕೊಟ್ಟಿದೀವಿ. ಸೊ ಅದಕ್ಕೆ ಇದೇನ್ ಮಾಡುತ್ತೆ, ಬರೀ ಸ್ಮಾಲ್ ಲೆಟರ್ ರೆಡ್ ಮಾತ್ರ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತಂದ್ರೆ ಸೊ ಇಲ್ಲಿ ಆಪ್ಷನ್ ಇನ್ಕ್ಲೂಡ್ ಮಾಡಿ ಐ. ಓಕೆ, ಸೊ ಈಗ ನೋಡೋಣ. ಸೊ ಇದನ್ನು ಕೂಡ ಅದು ಔಟ್ಪುಟ್ ಅಲ್ಲಿ ತೋರಿಸ್ಬೇಕು. ಓಕೆ, ಎಸ್, ಸೊ ನೌ ಇಟ್ ಈಸ್ ಶೋಯಿಂಗ್ ದಿಸ್ ರೆಡ್ ಆಲ್ಸೋ, ರೈಟ್? ಸೊ ನೆಕ್ಸ್ಟ್ ಈಸ್ So this is about
the patterns, regular expression patterns. So next is meta characters. Okay, so next ಬಂದು meta characters ಇದೆ. Okay, so in meta characters allunuve, so again there is /d ಮತ್ತೆ /s, then /b, ಆಮೇಲೆ /Unicode character. Okay, so D is for digit, S is for space, ಮತ್ತೆ B is for it is to find the match or the text either at the beginning of the word or at the end. Okay, so ನೋಡೋಣ one by one ನೋಡೋಣ, examples ನೋಡೋಣ. Okay, again so first D option ನೋಡೋಣ. ಸೊ ಡಿ ಆಪ್ಷನ್ಗೆ ಒಂದು ಸೆಂಟೆನ್ಸ್ ತಗೊಳ್ಳೋಣ, ಅದರಲ್ಲಿ ಡಿಜಿಟ್ ಇರೋ ಅಂತ ಒಂದು ಸೆಂಟೆನ್ಸ್ ನ ತಗೊಳ್ಳೋಣ. ಓಕೆ, string dot match right. So let us see what comes in the output. Okay, so let me remove these things. So now once again let us run this program. So ಇಲ್ಲಿ ಏನು ರಿಟರ್ನ್ ಮಾಡ್ತಾ ಇದೆ, ಇದು 100 ಅಂತ ರಿಟರ್ನ್ ಮಾಡ್ತಾ ಇದೆ. ಸೊ 100 ಅಂತ ಏನಕ್ಕೆ ರಿಟರ್ನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ಬಿಕಾಸ್ ವಿ ಆರ್ ಲುಕಿಂಗ್ ಫಾರ್ ಅ ಡಿಜಿಟ್. ಸೊ ಈ ಸೆಂಟೆನ್ಸ್ ಅಲ್ಲಿ ಡಿಜಿಟ್ ಯಾವುದು, ಈ 100% ಅಲ್ಲಿ 100. ಓಕೆ, ಸೊ ಇಟ್ ಈಸ್ ರಿಟರ್ನಿಂಗ್ 100 ಹಿಯರ್. ಸೊ ಇಲ್ಲಿ ಕೊಡ್ಬೇಕಾಗಿರೋದು ಇಷ್ಟೇನೆ. ಸೊ ಏನು, ಈ ಫಾರ್ವರ್ಡ್ ಸ್ಲಾಶ್ ಒಳಗೆ this escape character slash ಮತ್ತೆ D. ಸೊ ಈ G ಅನ್ನೋ ಆಪ್ಷನ್ ಏನಕ್ಕೆ ಅಂತಂದ್ರೆ, ಸೊ ನಾವು G ಅನ್ನೋ ಆಪ್ಷನ್ ಕೊಡ್ಲಿಲ್ಲ ಅಂತಂದ್ರೆ, ಸೊ ಅದು ಫಸ್ಟ್ ಅಕರೆನ್ಸ್ ಆಫ್ ಡಿಜಿಟ್ ಮಾತ್ರ ತೋರಿಸ್ಬಿಟ್ಟು ಈ ಮಿಕ್ಕಿದ್ದು 2 0ನ ತೋರ್ಸೋದೇ ಇಲ್ಲ. ಬಟ್ ನಮಗೆ ಬೇಕಿರೋದೇನು, ಸೊ ಎಲ್ಲೆಲ್ಲಿ ಡಿಜಿಟ್ ಇದೆ ಸೊ ಆ ಎಲ್ಲಾ ಡಿಜಿಟ್ನು ಡಿಸ್ಪ್ಲೇ ಮಾಡ್ಲಿ. ಸೊ ವಿ ಹ್ಯಾವ್ ಇನ್ಕ್ಲೂಡೆಡ್ G ಆಪ್ಷನ್. ಸಪೋಸ್ G ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ನೋಡಿ. ಸೊ ಇಲ್ಲಿ ಔಟ್ಪುಟ್ ಅಲ್ಲಿ ಬರೀ 1 ಮಾತ್ರ ತೋರಿಸುತ್ತೆ ಇದು. ಸೊ ಸಿ ಹಿಯರ್, ಸೊ 1 ಮಾತ್ರ ತೋರಿಸುತ್ತೆ. ಸೊ ನಿಮಗೆ ಫಸ್ಟ್ ಡಿಜಿಟ್ ಮಾತ್ರ ಸಾಕು ಅಂತಂದ್ರೆ G ಆಪ್ಷನ್ ನ ಇನ್ಕ್ಲೂಡ್ ಮಾಡಬೇಡಿ. ಸೊ ಎಲ್ಲಾ ಡಿಜಿಟ್ ಬೇಕು ಅಂತಂದ್ರೆ ಯು ಇನ್ಕ್ಲೂಡ್ G. ಓಕೆ, ಸೊ ನೆಕ್ಸ್ಟ್ ಸ್ಪೇಸ್ ಆಪ್ಷನ್. ಸೊ ಸ್ಪೇಸ್ ಆಪ್ಷನ್ ನ ಚೆಕ್ ಮಾಡೋದಕ್ಕೆ ಡಿ ಜಾಗದಲ್ಲಿ ಎಸ್ ಇನ್ಕ್ಲೂಡ್ ಮಾಡಿ, ರೈಟ್. ಸೊ ಇಲ್ಲೇನ್ ಮಾಡ್ತಾ ಇದೆ, ಇಟ್ ಇಸ್ ರಿಟರ್ನಿಂಗ್ ನಥಿಂಗ್. ಸೊ ಔಟ್ಪುಟ್ ಅಲ್ಲಿ ಏನು ಬರ್ತಾ ಇಲ್ಲ ನಿಮಗೆ, ಬಟ್ ಸ್ಟಿಲ್ ದಿಸ್ ಇಸ್ ಅನ್ ಔಟ್ಪುಟ್. ಸೊ ಏನಕ್ಕೆ ಅಂತಂದ್ರೆ, ಸೊ ಇದೇನ್ ಮಾಡುತ್ತೆ, ಈ ಸೆಂಟೆನ್ಸ್ ಅಲ್ಲಿ ಓಕೆ, ಸೊ ಎಲ್ಲಿ ಸ್ಪೇಸ್ ಇದೆ ಆ ಸ್ಪೇಸ್ ನ ಅದು ಡಿಸ್ಪ್ಲೇ ಮಾಡ್ತಾ ಇದೆ. ಓಕೆ, ಸೊ ಬಟ್ ಅದು ಸ್ಪೇಸ್ ಆಗಿರೋದ್ರಿಂದ ನಮ್ಗೆ ಔಟ್ಪುಟ್ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಔಟ್ಪುಟ್ ಸರಿ ಇದೆಯಲ್ಲ ಅಂತ ಚೆಕ್ ಮಾಡಕ್ಕೆ ಏನ್ ಮಾಡೋಣ ಅಂತಂದ್ರೆ, ಸೊ ಈ ಸೆಂಟೆನ್ಸ್ ಅಲ್ಲೇ ಇನ್ನೂ ಒಂದು ಸ್ಪೇಸ್ ಹಾಕೋಣ. ಓಕೆ, ಈಗ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನಿಮ್ಗೆ. ಸೊ ಹಿಯರ್, ಸೊ ಇದೊಂದು ಸ್ಪೇಸ್ ಇದೆ, ಆ ಸ್ಪೇಸ್ ಆದ್ಮೇಲೆ ಇನ್ನೂ ಒಂದು ಸ್ಪೇಸ್ ಇದೆ. ಓಕೆ, ಸೊ ಅದನ್ನ ಅದು ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಸೊ ಮಧ್ಯೆ ಒಂದು ಕಾಮ ಹಾಕೊಂಡಿದೆ. ಅಂದ್ರೆ ಈ ಕಾಮಗಿಂತ ಮುಂಚೆ ಒಂದು ಸ್ಪೇಸ್, ಕಾಮ ಆದ್ಮೇಲೆ ಒಂದು ಸ್ಪೇಸ್. ಸಪೋಸ್
ಇಲ್ಲಿ ಇನ್ನೂ ಒಂದು ವರ್ಡ್ ಹಾಕ್ತೀನಿ, ಇನ್ನೂ ಒಂದು ಸ್ಪೇಸ್ ಕೊಟ್ಬಿಟ್ಟು, ಓಕೆ, ಮಾರ್ಕ್ಸ್ ಅಂತ ಹಾಕ್ತೀನಿ ನೋಡಿ. ಸೊ ಇಲ್ಲೇನಾಗ್ಬೇಕು, 2 ಸಲ ಕಾಮ ಬರುತ್ತೆ. ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ದೀಸ್ 3 ಸ್ಪೇಸಸ್. ಓಕೆ, so here, right? So this is how we can check how many spaces are there in a given line of text. Suppose ಇಲ್ಲಿ 2 ಕಾಮ ಇತ್ತು ಅಂತಂದ್ರೆ, so we have to think or we have to assume that there are 3 spaces. Okay, ಎಷ್ಟು ಸ್ಪೇಸ್ ಇರುತ್ತೆ ಅದಕ್ಕಿಂತ ಒಂದು ಕಡಿಮೆ ಕಾಮ ಇರುತ್ತೆ. ಓಕೆ, ಸೊ ಇದು ಸ್ಪೇಸ್ ಆಪ್ಷನ್ ಆಯ್ತು. ನೆಕ್ಸ್ಟ್ ಆಪ್ಷನ್ ಈಸ್ to search for a given word that is either at the beginning or at the end of a sentence. So illondu right, so str.search hake. Okay, just observe ಮಾಡಿ, b em ಅಂತ ಹಾಕ್ತೀನಿ, ಈ g ಅನ್ನೋ ಆಪ್ಷನ್ ತೆಗೆದ್ಬಿಡೋಣ. ಓಕೆ, ಸೊ ಇಲ್ಲಿ ನಾನು ಸರ್ಚ್ ಮಾಡ್ತಾ ಇರೋದು ಯಾವುದು, em ಅನ್ನೋ ವರ್ಡ್ ನ ಸರ್ಚ್ ಮಾಡಬೇಕು. ಇಲ್ಲಿ ಒಂದು ಆಪ್ಷನ್ ಇನ್ಕ್ಲೂಡ್ ಮಾಡಿದೀನಿ, ದಟ್ ಈಸ್ ಬಿ, ಆಯ್ತಾ. ಸೊ ಇಲ್ಲಿ ಈ ಬಿ ನ ಫಸ್ಟ್ ಕೊಟ್ರೆ, ಓಕೆ, ಸೊ ಈ ಬಿ ನ ನೀವು ಈ ರೀತಿ ಕೂಡ ಕೊಡ್ಬೋದು. ಟೈಪ್ ಮಾಡ್ತೀನಿ ನೋಡಿ, VAR, ಓಕೆ, ಈ ಬಿ ನ ನೀವು ಐದರ್ ಸ್ಟಾರ್ಟಿಂಗ್ ಅಲ್ಲಿ, ಇಲ್ಲ ಅಂತಂದ್ರೆ ಲಾಸ್ಟ್ ಅಲ್ಲಿ ಕೂಡ ಕೊಡ್ಬೋದು. 2 ಆಪ್ಷನ್ ಇದೆ. ಸೊ ಒಂದು ಬಿ ಸ್ಟಾರ್ಟಿಂಗ್ ಅಲ್ಲಿ, ಇನ್ನೊಂದು ಆಪ್ಷನ್ ಲಾಸ್ಟ್ ಅಲ್ಲಿ. ಓಕೆ, ಸೊ ಬಿಗಿನಿಂಗ್ ಅಲ್ಲಿ ಕೊಟ್ರೆ ಏನಂತಂದ್ರೆ, ಸೊ ಈ em ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಆ ವರ್ಡ್ ನ ರಿಟರ್ನ್ ಮಾಡುತ್ತೆ. ಸಪೋಸ್ em ಅನ್ನೋದು ಲಾಸ್ಟ್ ಅಲ್ಲಿ ಇದ್ರೆ, ಸೊ ಲಾಸ್ಟ್ ಅಲ್ಲಿ ಅಂತಂದ್ರೆ ನಮ್ಮ ಎಕ್ಸಾಂಪಲ್ ಅಲ್ಲಿ ಈ ವರ್ಡ್ ದೆಮ್ ಅನ್ನೋದು. ಓಕೆ, ಸೊ ಇಟ್ ವಿಲ್ ರಿಟರ್ನ್ ದಿಸ್. ಸೊ ನೋಡೋಣ, ಈಗ ಫಸ್ಟ್ ಸ್ಟಾರ್ಟಿಂಗ್ ಕೊಡೋಣ. ಓಕೆ, ಸೊ ಇಲ್ಲೇನ್ ರಿಟರ್ನ್ ಮಾಡ್ತಾ ಇದೆ, ಅದು 18 ರಿಟರ್ನ್ ಮಾಡ್ತಾ ಇದೆ. 18 ಅಂತಂದ್ರೆ ಇಟ್ಸ್ ಪೊಸಿಷನ್. ಈ ಎಮು ಅನ್ನೋದು ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಕೌಂಟ್ ಮಾಡ್ಕೊಂಡ್ ಬರೋಣ. 0 0 1 2 3 4 5 6 7 8 9 10 11 12 13 14 15 16 17 18. ಓಕೆ, ಸಪೋಸ್ ಈ ಆಪ್ಷನ್, ಇನ್ನೊಂದು ಆಪ್ಷನ್ ಹೇಳಿದ್ನಲ್ಲ, ಆ ಆಪ್ಷನ್ ಕೊಡೋಣ. ಎರಡಕ್ಕೂ ಡಿಫ್ರೆನ್ಸ್ ಅಬ್ಸರ್ವ್ ಮಾಡಿ. ಬಿ ನ ಲಾಸ್ಟ್ ಅಲ್ಲಿ ಹಾಕೋಣ. ಸೊ ಈಗ ಏನ್ ರಿಟರ್ನ್ ಮಾಡ್ತಾ ಇದೆ, ಅದು 15 ರಿಟರ್ನ್ ಮಾಡ್ತಾ ಇದೆ. ಸೊ ಏನಕ್ಕೆ 15 ರಿಟರ್ನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ನಾವು ಇಟ್ ಈಸ್ ಕನ್ಸಿಡರಿಂಗ್ ದಿಸ್ ವರ್ಡ್ ದೆಮ್ ಅನ್ನೋದು. ಸೊ ನಾ ಇಲ್ಲಿ ಏನ್ ಕೊಟ್ಟಿದ್ದೀನಿ, em ಅನ್ನೋದು ಒಂದು ವರ್ಡ್, ಅದು ಲಾಸ್ಟ್ ಅಲ್ಲಿ ಇರ್ಬೇಕು, ಎಂಡಿಂಗ್ ಅಲ್ಲಿ ಇರ್ಬೇಕು, ಆ ತರ ವರ್ಡ್ ನ ಸರ್ಚ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಆ ತರ ವರ್ಡ್ ಯಾವುದು, em ಅನ್ನೋದು ಒಂದು ವರ್ಡ್ ಕೊನೆಯಲ್ಲಿ ಇರ್ಬೇಕು. ಆ ವರ್ಡ್ ಯಾವ್ದು ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ, ದೆಮ್ ಅನ್ನೋದು, ರೈಟ್. ಸೊ ಇಟ್ ಇಸ್ ರಿಟರ್ನಿಂಗ್ ಇಟ್ಸ್ ಪೊಸಿಷನ್. ಈ ದೆಮ್ ಅನ್ನೋದು ಯಾವ ಪೊಸಿಷನ್ ಇಂದ ಸ್ಟಾರ್ಟ್ ಆಗುತ್ತೆ ಅದರದ್ದು ಪೊಸಿಷನ್ ನ ತೋರಿಸ್ತಾ ಇದೆ, ರೈಟ್. ಸೊ ದಿಸ್ ಇಸ್ ಅಬೌಟ್ ಬಿ ಆಪ್ಷನ್. ಓಕೆ, ಬಿಗಿನಿಂಗ್ ಆಪ್ಷನ್. ನೆಕ್ಸ್ಟ್ ಬಂದು
Unicode character. Okay. So Unicode character ಅಲ್ಲಿ ಯೂನಿಕೋಡ್ ಕ್ಯಾರೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಿರ್ಬೋದು ನಿಮ್ಗೆ. ಪ್ರತಿಯೊಂದು ಆಲ್ಫಾಬೆಟ್ ಅಥವಾ ಕ್ಯಾರೆಕ್ಟರ್, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದು ಆಸ್ಕಿ ಕೋಡ್ ಅಂತ ಇರುತ್ತೆ. ಓಕೆ, ಸೊ ಆಸ್ಕಿ ಕೋಡ್ ನ ನಾವು ಸೊ ವಿ ಕ್ಯಾನ್ display that ASCII code of a given character. Sorry, we can display the character. So using this U option. Okay. So output nodi gottagutte. 54 beda. One second. Yes. 7 ಕೊಡೋಣ. ಸೊ ಇಲ್ಲಿ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾನು ಆಲ್ಫಾಬೆಟ್ ಕೊಟ್ಟಿದ್ದೀನಿ A to Z, ರೈಟ್? ಸೊ ಕೊಟ್ಬಿಟ್ಟು ಐ ಆಮ್ ಸರ್ಚಿಂಗ್ ಫಾರ್ ದಿಸ್ 57 0057 ಗೆ ಸರ್ಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಔಟ್ಪುಟ್ ಏನ್ ತೋರಿಸ್ತಾ ಇದೆ? ಅದು 22 ಅಂತ ತೋರಿಸ್ತಾ ಇದೆ. ಅಂದ್ರೆ ಪೊಸಿಷನ್ 22 ತೋರಿಸ್ತಾ ಇದೆ. ಈ 22 ಪೊಸಿಷನ್ ಅಲ್ಲಿ ಏನಿದೆ? ಸೊ ಆಲ್ಫಾಬೆಟ್ 0 1 2 3 ಅಂತಂದ್ರೆ W 26 ಕ್ಯಾರೆಕ್ಟರ್ಸ್ ಇರೋದ್ರಿಂದ ಆಲ್ಫಾಬೆಟ್ಸ್ ಅಲ್ಲಿ ಓಕೆ 0 1 2 3 4 5 6 7 8 9 10 11 12 13 14 15 16 17 18 19 20 21 22. ಓಕೆ, ಸೊ 23rd ಆಲ್ಫಾಬೆಟ್ ಆಯ್ತಾ? ಸೊ 23rd ಆಲ್ಫಾಬೆಟ್ ಅಂತಂದ್ರೆ ಇದು 0 ಇಂದ ಸ್ಟಾರ್ಟ್ ಆಗ್ತದೆ, ಅದಕ್ಕೆ 22 ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ 22nd ಆಲ್ಫಾಬೆಟ್ ಯಾವುದು? W. ಸೊ 57 ಮೀನ್ಸ್ W. ಓಕೆ, ಸಪೋಸ್ 58 ಕೊಡ್ತೀನಿ ನೋಡಿ. ಸೊ ಈಗ ಇದು ಏನ್ ತೋರಿಸ್ಬೇಕು? ಸೊ ಏನ್ ರಿಟರ್ನ್ ಮಾಡುತ್ತೆ? ಸೊ 58 ಮೀನ್ಸ್ ದಿಸ್ ಕ್ಯಾರೆಕ್ಟರ್ X. ಓಕೆ, ಸೊ X ನ ಇಟ್ ವಿಲ್ ಡಿಸ್ಪ್ಲೇ. X ಅನ್ನೋದು ಯಾವ ಪೊಸಿಷನ್ ಅಲ್ಲಿ ಇದೆ? 23rd ಪೊಸಿಷನ್ ಅಲ್ಲಿ ಇದೆ. ಸೊ ಇಟ್ ಹ್ಯಾಸ್ ಟು ರಿಟರ್ನ್ ಹಿಯರ್ 23. ಹಿಯರ್ ಈಗ X ಬೇಡ, Z ತಗೊಳ್ಳೋಣ. ಸೊ Z ಯುನಿಕೋಡ್ ಕ್ಯಾರೆಕ್ಟರ್ ಏನು ಅಂತಂದ್ರೆ ಇಟ್ ಈಸ್ 60. ಸೊ 60 ಮೀನ್ಸ್ Z. ಸೊ Z ಯಾವ ಪೊಸಿಷನ್ ಅಲ್ಲಿ ಇದೆ? ಸೊ ಅದು 24th ಪೊಸಿಷನ್ ಅಲ್ಲಿ ಇದೆ. 59 yes. Okay, so 59 ASCII code of Z is 59. So adrinda Z iro position na it is returning, that is 24. Okay, so this is about a Unicode character. U antandre Unicode character, right? Then ಮಿಕ್ಕಿದ ಆಪ್ಷನ್ ಐ ಥಿಂಕ್ ವೈಲ್ಡ್ ಕ್ಯಾರೆಕ್ಟರ್ಸ್ ಅನ್ಸುತ್ತೆ. ಸೊ ಇದು ಒಂದೇ ಸಲಕ್ಕೆ ಅರ್ಥ ಆಗೋದಿಲ್ಲ. ಸೊ ನಾವು ಕೊಟ್ಟಿರೋ ನೋಟ್ಸ್ ನ
ಓದಿ, ಒಂದ್ಸಲ ಅಲ್ಲ 2 ಸಲ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಪ್ರಾಕ್ಟೀಸ್ ಮಾಡಿದಾಗ ಔಟ್ಪುಟ್ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಾಂಟಿಫೈಯರ್ಸ್. ನೆಕ್ಸ್ಟ್ ಪ್ಯಾಟ್ರನ್ ಮ್ಯಾಚಿಂಗ್ ಅಲ್ಲಿ ಬರೋದು ಕ್ವಾಂಟಿಫೈಯರ್ಸ್. ಸೊ ಕ್ವಾಂಟಿಫೈಯರ್ಸ್ ಅಲ್ಲಿ ಸೊ ಈ ಆಪ್ಷನ್ಗಳನ್ನ ಕೊಡ್ಬೋದು. n plus, then n star, n question mark. Okay, plus star ಮತ್ತೆ ಕ್ವಶನ್ ಮಾರ್ಕ್ ಇದೆ. ಸೊ ಪ್ಲಸ್ ಏನಕ್ಕೆ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ matches any string that contains at least one n. So ಇಲ್ಲಿ ಈ ವರ್ಡ್ ಇಂಪಾರ್ಟೆಂಟ್, at least one n ಅನ್ನೋದು. ಸೊ ನೆಕ್ಸ್ಟ್ ಸ್ಟಾರ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ so matches any string that contains 0 or more occurrences of n. Zero or one occurrence of n. ಸೊ n ಪ್ಲಸ್ ಅಂತಂದ್ರೆ ಸೊ ಅಲ್ಲಿ ಅಟ್ಲೀಸ್ಟ್ 1 ಈ n ಅನ್ನೋ ಕ್ಯಾರೆಕ್ಟರ್ ಇರಬೇಕು. n ಅಥವಾ ನಾವ್ ಇಲ್ಲಿ ಏನ್ ಕೊಡ್ತೀವಿ, n ಆಗಿರ್ಬೋದು, a ಆಗಿರ್ಬೋದು, b ಆಗಿರ್ಬೋದು. ಸೊ ಸ್ಟಾರ್ ಅಂತಂದ್ರೆ 0 ಆರ್ ಮೋರ್. ಕ್ವಶನ್ ಮಾರ್ಕ್ ಅಂತಂದ್ರೆ ಐದರ್ 0 ಆರ್ 1. ಸೊ ಇಲ್ಲಿ ಅಟ್ಲೀಸ್ಟ್ 1 ಕ್ಯಾರೆಕ್ಟರ್ ಇರಬೇಕು. ಇಲ್ಲಿ 0 ಆರ್ ಮೋರ್, ಇಲ್ಲಿ 0 ಆರ್ 1. ರೈಟ್. ಸೊ ನೋಡೋಣ, ಎಕ್ಸಾಂಪಲ್ ನೋಡೋಣ. ಓಕೆ, ಇನ್ನು 8 minutes ಟೈಮ್ ಇದೆ. Variable result equals str dot match. Okay. /m star /g. Then document dot write result. Okay, document dot write break tag. Okay. ಔಟ್ಪುಟ್ ನೋಡೋಣ ಈಗ. ಸೊ ಈ ಫಸ್ಟ್ ಲೈನ್ ಮಾತ್ರ ನೋಡಿ ಔಟ್ಪುಟ್ ಅಲ್ಲಿ. ಓಕೆ, ಸೊ ಫಸ್ಟ್ ಲೈನ್ ಅಲ್ಲಿ ಏನ್ ರಿಟರ್ನ್ ಮಾಡ್ತಾ ಇದೆ, ಸಮ್ ಸ್ಪೇಸ್, ಸಾರಿ ಸಮ್ ಕಾಮಾ. ಸೊ ಕಾಮಾ ಇಂಡಿಕೇಟ್ಸ್ ಅಲ್ಲಿ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅದಾದ್ಮೇಲೆ ಎಂ. ಸೊ ಅದಾದ್ಮೇಲೆ ಅಗೇನ್ ಸಮ್ ಕಾಮಾಸ್ ಮೀನ್ಸ್ ಸ್ಪೇಸ್ ಆರ್ ಎನಿ ಕ್ಯಾರೆಕ್ಟರ್. ಅದಾದ್ಮೇಲೆ ಎಂ ಅಂತ ಇದೆ. ರೈಟ್. ಸೊ ಇದೇನ್ ಮಾಡ್ತಾ ಇದೆ ಅಂತಂದ್ರೆ, ಸೊ ನಾವ್ ಇಲ್ಲಿ ಹಾಕಿದೀವಿ ನೋಡಿ ಸ್ಟ್ರಿಂಗ್ ಡಾಟ್ ಮ್ಯಾಚ್. ಏನ್ ಮ್ಯಾಚ್ ಮಾಡ್ತಾ ಇದೀವಿ ನಾವು, ಏನನ್ನ ಸರ್ಚ್ ಮಾಡ್ತಾ ಇದೀವಿ, ಎಂ ಸ್ಟಾರ್. ಸೊ ಸ್ಟಾರ್ ಅಂತಂದ್ರೆ ಸೊ ದೇರ್ ಕುಡ್ ಬಿ ಮೋರ್ ದ್ಯಾನ್ 1 ಕ್ಯಾರೆಕ್ಟರ್. ಓಕೆ, ಸೊ ಸ್ಟಾರ್ ಮೀನ್ಸ್ ಅಟ್ ಲೀಸ್ಟ್ 1 n, ಅಟ್ ಲೀಸ್ಟ್ ಒಂದು n ಇರಲೇಬೇಕು ಅಲ್ಲಿ. ಸೊ ಇಲ್ಲಿ ಎಂ ಅನ್ನೋದು ಮೋರ್ ದ್ಯಾನ್ 1 ಟೈಮ್ ಇದೆ.
ಎಂ. ಮತ್ತೆ ಇಲ್ಲಿ ಒಂದ್ಸಲ ಎಂ ಇದೆ. ಸೊ ಇಟ್ ಇಸ್ ರಿಟರ್ನಿಂಗ್ ದೀಸ್ ಟು EMM ಮತ್ತೆ EM. ಓಕೆ, ಸೊ ಇದ್ರ ಜಾಗದಲ್ಲಿ ನೆಕ್ಸ್ಟ್ ನಾವು ಕ್ವಶನ್ ಮಾರ್ಕ್ ಆಪ್ಷನ್ ನ ಟ್ರೈ ಮಾಡೋಣ. ಓಕೆ, ಆರ್ ವಿಲ್ ಟ್ರೈ ಪ್ಲಸ್ ಆಪ್ಷನ್. ಸೊ ಪ್ಲಸ್ ಆಪ್ಷನ್ಗೆ, ಸೊ ಪ್ಲಸ್ ಆಪ್ಷನ್ ಅಂತಂದ್ರೆ ಏನು, 0 or more occurrences of n. ಓಕೆ, ಸೊ ರನ್ ಮಾಡೋಣ ಇಲ್ಲಿ. ಸೊ 0 or more occurrences of m ಅಂತಂದ್ರೆ, ಸೊ ಅಲ್ಲಿ 0 ಇರ್ಬೋದು ಅಥವಾ ಇಟ್ ಈಸ್ ಮೋರ್ ದ್ಯಾನ್ 0. ಸೊ 0 or more than 0. ದಟ್ ಮೀನ್ಸ್ ಸೊ 1 ಅಕರೆನ್ಸ್ ಆಗಿರ್ಬೋದು, 2 ಅಕರೆನ್ಸ್ ಆಗಿರ್ಬೋದು, ಅಥವಾ 3 ಅಕರೆನ್ಸ್ ಆಗಿರ್ಬೋದು, ಎಷ್ಟೇ ಇರ್ಬೋದು. ಓಕೆ, ನೆಕ್ಸ್ಟ್ ಇಸ್ ಕ್ವಶನ್ ಮಾರ್ಕ್. ಈ ಕ್ವಶನ್ ಮಾರ್ಕ್ಗೆ ಸೊ ಸಿಯರ್, ಸೊ ಕ್ವಶನ್ ಮಾರ್ಕ್ ಅಲ್ಲಿ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದು ಸೊ ಓನ್ಲಿ ಎ ಸಿಂಗಲ್ ಕ್ಯಾರೆಕ್ಟರ್. ಸೊ ಇಲ್ಲಿ ನೋಡಿ, ಇಲ್ಲಿ 0 or 1 ಅಕರೆನ್ಸ್. ಓಕೆ, ಸೊ ಅಲ್ಲಿ ಎಂ ಅನ್ನೋದು ಇಲ್ಲದೆ ಇರ್ಬೋದು ಅಥವಾ ಸೊ ಒಂದೇ ಒಂದ್ಸಲ ಇದ್ರೂ ಅದು ಸೊ ಇಟ್ ವಿಲ್ ರಿಟರ್ನ್ ದಟ್ ಕ್ಯಾರೆಕ್ಟರ್. ಓಕೆ, ಸೊ ಎಂ ಅನ್ನೋದು ಇಲ್ಲೂ ಇದೆ, ಸೊ ಮತ್ತೆ ಅದ್ರ ಪಕ್ಕದಲ್ಲೂ ಇದೆ, ಸೊ ಮತ್ತೆ ಎಕ್ಸಾಮ್ ಅನ್ನೋ ವರ್ಡ್ ಅಲ್ಲಿ ಕೂಡ ಇದೆ. ಓಕೆ, ದಟ್ ಈಸ್ 0 or 1 occurrence of n. ರೈಟ್. ಸೊ ಇಲ್ಲಿ ಲಾಜಿಕ್ ಏನು ಇಲ್ಲ, ಜಸ್ಟ್ ಇರೋ ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಹೋಗೋದು. ಓಕೆ, ಸೊ ಇದು ಎಲ್ಲಾದ್ರೂ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಲ್ಲಿ ಬರ್ಬೋದು ಅಷ್ಟೇನೆ, ಯೂಸಿಂಗ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ವಿತ್ ಪ್ಯಾಟರ್ನ್ ಮ್ಯಾಚಿಂಗ್. ಓಕೆ, ಸೊ ನಿಮ್ಗೆ ಯಾವ ರೀತಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ, ಸೊ ಅದ್ರ ಮೇಲೆ ಡಿಪೆಂಡಿಂಗ್ ಆನ್ ದಟ್ you may require to use either this m star or m plus or m question mark. Okay, so next in last one topic ide nodi. So using the regular expression object ಅಂತ ಹೇಳಿ, ಅದು ಸೇಮ್ ಈಗ ಇದುವರೆಗೂ ಏನ್ ಕಲ್ತ್ಕೊಂಡ್ವಿ ಸೊ ಸೇಮ್ ಅದೇ ತರನೇ, ಎಕ್ಸೆಪ್ಟ್ ದಟ್ ಕೆಲವು ಬಿಲ್ಟ್ ಇನ್ ಫಂಕ್ಷನ್ಸ್ ಇದಾವೆ. ಬಿಲ್ಟ್ ಇನ್ ಫಂಕ್ಷನ್ಸ್ ಯೂಸ್ ಮಾಡಿಕೊಂಡು ಸೊ ನಾವು ಸರ್ಚ್ ಮಾಡ್ತೀವಿ ಅಷ್ಟೇನೆ, ಆಯ್ತಾ. ಸೊ ಇಲ್ಲಿ ಪ್ಯಾಟರ್ನ್ ಈಕ್ವಲ್ಸ್ E, then ಟೆಸ್ಟ್ ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ. ಓಕೆ, document dot write. Okay, ಇದು ಬೇಕಿಲ್ಲ. Yes. So this is our search pattern. ಆಯ್ತಾ, E ಅನ್ನೋದು ಇದೆಯೋ ಇಲ್ವೋ ಅಂತ ಸರ್ಚ್ ಮಾಡ್ತಾ ಇದೀವಿ. ಓಕೆ, ಇನ್ ದಿಸ್ ಗಿವನ್ ಲೈನ್ ಆಫ್ ಟೆಕ್ಸ್ಟ್. ಓಕೆ, ಸೊ ಇಲ್ಲಿ E ಅನ್ನೋದು ಇರೋದ್ರಿಂದ ಇಲ್ಲಿ ನೋಡಿ, ಈ ಬೆಸ್ಟ್ ಅನ್ನೋ ವರ್ಡ್ ಅಲ್ಲಿ E ಇದೆ, ಮತ್ತೆ ಲೈಫ್ ಅನ್ನೋ ವರ್ಡ್ ಅಲ್ಲೂ E ಇದೆ, ದೆನ್ ಈ ವರ್ಡ್ ಅಲ್ಲೂ ಕೂಡ ಇದೆ, ಮತ್ತೆ ಫ್ರೀ ಅನ್ನೋ ವರ್ಡ್ ಅಲ್ಲಿ ಕೂಡ E ಇರೋದ್ರಿಂದ ಸೊ ಇಟ್ ಈಸ್ ರಿಟರ್ನಿಂಗ್ ಟ್ರೂ. ಸಪೋಸ್ ನಾನು ಯಾವ ಕ್ಯಾರೆಕ್ಟರ್ ಇಲ್ಲ, ಇಲ್ಲಿ Z ಕೊಡ್ತೀನಿ ಅನ್ಕೊಳ್ಳಿ. ಸೊ Z ಅನ್ನೋದು ಈ ಸೆಂಟೆನ್ಸ್ ಅಲ್ಲಿ ಇಲ್ಲ. ಸೊ ಇನ್ ದಿಸ್ ಕೇಸ್ ಇಟ್ ಹ್ಯಾಸ್ ಟು ರಿಟರ್ನ್ ದಿ ಆನ್ಸರ್ ಫಾಲ್ಸ್. ಸೊ ನೋಡೋಣ ಈಗ. ಸೊ ನೋಡಿ, ಫಾಲ್ಸ್ ಅಂತ ರಿಟರ್ನ್ ಮಾಡ್ತಾ ಇದೆ, ಬಿಕಾಸ್ Z ಅನ್ನೋದು ಈ ಲೈನ್ ಅಲ್ಲಿ
ಇಲ್ಲ, ನಾವು ಕೊಟ್ಟಿರೋ ಲೈನ್ ಅಲ್ಲಿ ಇಲ್ಲ. ಓಕೆ, ಸೊ ಇದನ್ನೇ ಯು ಕ್ಯಾನ್ ಕಂಬೈನ್ ದಿಸ್ ಇನ್ ಎ ಸಿಂಗಲ್ ಲೈನ್. ಈ ಪ್ಯಾಟ್ರನ್ ಅನ್ನೋದು ಮತ್ತೆ ಟೆಸ್ಟ್ ಅನ್ನೋದು ಎರಡನ್ನೂ ಒಂದೇ ಲೈನ್ ಅಲ್ಲಿ ಕಂಬೈನ್ ಮಾಡ್ಬೋದು. ನೋಡಿ ಇಲ್ಲಿ ವಿದೌಟ್ ಟೆಸ್ಟ್ ಬದಲು ಸೊ ಯು ಹ್ಯಾವ್ ಟು ಗಿವ್ ಎಕ್ಸಿಕ್ಯೂಟ್. ತೆಗ್ದ್ಬಿಡೋಣ ಇದನ್ನ. ಏನ್ ರಿಟರ್ನ್ ಮಾಡುತ್ತೆ ನೋಡೋಣ. ಸೊ ನಾವು ಇಟ್ ವಿಲ್ ರಿಟರ್ನ್ ಇ. ಓಕೆ, ಸೊ ಅಲ್ಲಿ ಇತ್ತು ಅಂತಂದ್ರೆ ಸೊ ಇಟ್ ವಿಲ್ ರಿಟರ್ನ್ ದಟ್ ಕ್ಯಾರೆಕ್ಟರ್, ಅದರ್ವೈಸ್ ಸೊ ಇಟ್ ವಾಂಟ್ ರಿಟರ್ನ್. ಓಕೆ, ಸೊ ಇಲ್ಲಿ ನೋಡಿ ಝೆಡ್ ಅಂತ ಕೊಟ್ಟೆ. ಸೊ ಝೆಡ್ ಅನ್ನೋದು ಇಲ್ಲಿ ಇಲ್ಲದೆ ಇರೋದ್ರಿಂದ ಸೊ ಇಟ್ ವಿಲ್ ರಿಟರ್ನ್ ನಲ್. ಸೊ ಇರೋ ಕ್ಯಾರೆಕ್ಟರ್ನೇ ಕೊಟ್ರೆ ಸೊ ಇಟ್ ವಿಲ್ ರಿಟರ್ನ್ ದಟ್ ಕ್ಯಾರೆಕ್ಟರ್. So this is about the regular expressions using the regular expression modifiers, patterns, quantifiers and regular expression object. So idu important question exam alli kele keltare. Okay, 8 marks ಗೆ ಕೇಳಬಹುದು, ಇಲ್ಲ ಅಂತಂದ್ರೆ 10 marks ಗೆ ಕೇಳಬಹುದು. Okay, very important question ಇದು. ನೋಟ್ಸ್ ಕಳಿಸಿದೀನಿ, ಪ್ರಾಕ್ಟೀಸ್ ಮಾಡಿ ಇದನ್ನ, ಆಯ್ತಾ. ಸೊ ನೀವೇ ಬೇರೆ ಬೇರೆ ಟೆಕ್ಸ್ಟ್ ತಗೊಳ್ಳಿ, ಬೇರೆ ಬೇರೆ ಪ್ಯಾಟ್ರನ್ ತಗೊಳ್ಳಿ, ಹಾಕೊಂಡ್ಬಿಟ್ಟು ಸರ್ಚ್ ಮಾಡಿ. ಸೊ ಅವಾಗ ನಿಮ್ಗೆ ಕಾನ್ಸೆಪ್ಟ್ ಇನ್ನು ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಆಗ್ಲೇ ಹೇಳಿದ್ನಲ್ಲ ಇದರಲ್ಲಿ ಲಾಜಿಕ್ ಅನ್ನೋದೇನು ಇಲ್ಲ, ಜಸ್ಟ್ ಅಲ್ಲಿರೋ ಫಂಕ್ಷನ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆಲ್ಲ. ಸೊ ಅದೇ ರೀತಿ ಯೂಸ್ ಮಾಡಬೇಕು ನಾವು. ಸೊ ಜಸ್ಟ್ ಯೂಸಿಂಗ್ ದೋಸ್ ವಿ ಕ್ಯಾನ್ ಸರ್ಚ್ ಫಾರ್ ಎ ಗಿವನ್ ಟೆಕ್ಸ್ಟ್ or we can replace that text using the replace function. Okay, ಏನಾರ ಡೌಟ್ ಇದ್ರೆ ಕೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕೇಳಿಸ್ತಾ ಇಲ್ಲ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಏನಾದ್ರು ಕ್ವಶನ್ಸ್ ಇದ್ರೆ. ಏನೋ ಡೌಟ್ ಇಲ್ವಾ? ಕ್ಲಾಸ್ ಎಂಡ್ ಮಾಡೋಣ, ಮತ್ತೆ ನಾಳೆ ಮೀಟ್ ಆಗೋಣ. ಕ್ವಶನ್ಸ್ ಓದಿದೀರಾ? ಆಬ್ಜೆಕ್ಟ್ಸ್, ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ ಕಾನ್ಸೆಪ್ಟ್ ಓದ್ಕೊಳ್ಳಿ ಅಂತ ಹೇಳಿದ್ದೆ, ಓದಿದೀರಾ? ಇವತ್ತು ಕ್ವಶನ್ಸ್ ಕೇಳಕ್ ಆಗ್ಲಿಲ್ಲ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕ್ವಶನ್ಸ್ ಕೇಳ್ತೀನಿ. ಏನಕ್ಕೆ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಇಂದ ಜಾವಾ ಸ್ಕ್ರಿಪ್ಟ್ ಐ ಮೀನ್ 3rd ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿ ಕಾನ್ಸೆಪ್ಟ್ಸ್ ನೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸ್ಟ್ರಿಂಗ್ ಆಬ್ಜೆಕ್ಟ್ಸ್, ಕ್ಲಾಸಸ್ ಅಂಡ್ ಆಬ್ಜೆಕ್ಟ್ಸ್ ಕಾನ್ಸೆಪ್ಟ್ ಎಲ್ಲ ಯೂಸ್ ಮಾಡೋದ್ರಿಂದ ಅಲ್ಲಿ ನೀವು ತಿಳ್ಕೊಂಡೇ ಇರ್ಬೇಕಾಗತ್ತೆ. ಕ್ಲಾಸಸ್ ಅಂದ್ರೆ ಏನು, ಆಬ್ಜೆಕ್ಟ್ಸ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಓದಿಲ್ಲ ಅಂತಂದ್ರೆ ಇವತ್ತು ಕುತ್ಕೊಂಡು ಹೋಗಿ ಓದಿ. ಬಟ್ ನಾಳೆ ಅಂತೂ ಕ್ವಶನ್ಸ್ ಕೇಳ್ತೀನಿ ಅದ್ರ ಮೇಲೆ, ರೈಟ್? ಸೊ ಏನೋ ಡೌಟ್ಸ್ ಇಲ್ಲ ಅನ್ಕೊಳ್ತೀನಿ. ಕ್ಲಾಸ್ ಎಂಡ್ ಮಾಡೋಣ.